ಯೂಟ್ಯೂಬಲ್ಲಿ ನಮ್ಮದು 15 ಸಬ್ಸ್ಕ್ರೈಬರ್ಸ್ ಆದ್ರೂ ಲೈವ್ ಆಪ್ಷನ್ ಓಪನ್ ಆಗ್ತಾ ಇರಲ್ಲ, ಲಾಕ್ ಆಗಿ ಇರುತ್ತೆ. ಅದನ್ನು ಅನ್ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಈ ಥರ ಓಪನ್ ಮಾಡ್ಕೊಂಡು ಆದಮೇಲೆ ನಮಗೆ ಈ ಥರ ಬರುತ್ತೆ. ಟ್ರೈ ಕ್ರಿಯೇಟಿಂಗ್ ಮೋರ್ ಶಾರ್ಟ್ಸ್ ಟು ರೀಚ್ 15 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಅನ್ಲಾಕ್ ಲೈವ್ ಸ್ಟ್ರೀಮಿಂಗ್ ಅಂತ ಬರುತ್ತೆ. ಇದನ್ನು ಅವರು ಗೈಡ್ ಮಾಡಿರ್ತಾರೆ. ನಾವು ಲೈವ್ ಆಪ್ಷನ್ನ ಅನ್ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಅವರು ಡೀಟೇಲಾಗಿ ಕೊಟ್ಟಿರ್ತಾರೆ ಯಾವ್ಯಾವ ಥರ ಮಾಡ್ಕೋಬೇಕು ಆ ಥರ ಅಂತ. ನಮ್ಮದೇನಾದರೂ ಓಪನ್ ಆಗ್ತಾಯಿಲ್ಲ, ಏನಾದರೂ ಮಾಡಬೇಕಂದ್ರೆ ಫೀಡ್ಬ್ಯಾಕ್ ಕಳಿಸಿ ಆದಮೇಲೆ 1 ವೀಕ್ ಆದರೂ ವೆಯ್ಟ್ ಮಾಡಬೇಕಂತ ಹೇಳ್ತಾರೆ. ನಾವು ಫೀಡ್ಬ್ಯಾಕ್ ಕಳಿಸಿದ್ರೂ 1 ವೀಕ್ ಮೇಲಾದ್ರೂ ನಮ್ಮದೇನು ಓಪನ್ ಆಗ್ತಾಯಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ಆದಮೇಲೆ ಮೇನ್ ಪೇಜಿಗೆ ಬಂದು ಕ್ರೋಮ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ youtubstudio.com ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡೋಣ. ನಂದು ಓಪನ್ ಆಗೋಲ್ಲ ಹಂಗೆ ಡೈರೆಕ್ಟಾಗಿ, ಅದಕ್ಕೆ ನಾನು ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಅಂತ ಸರ್ಚ್ ಮಾಡಿ ಸೈನ್ ಇನ್ ಆಗ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಸೈನ್ ಇನ್ ಆದಮೇಲೆ ನನ್ನದು ಈ ಥರ ಮೇನ್ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಡೈರೆಕ್ಟಾಗಿ youtubstudio.com ಅಂತ ಸರ್ಚ್ ಮಾಡಿದರೆ ಈ ಥರ ಮೇನ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾದಮೇಲೆ ಈ ಥರ ನೋಡಿ, ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆಯಲ್ಲ, ಅಪ್ಲೋಡ್ ಬಾಜುನೇ ಲೈವ್ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಆದಮೇಲೆ ನಮಗೆ ಈ ಥರ 2 ಆಪ್ಷನ್ನು ಬರುತ್ತೆ. ಒಂದನೇ ಆಪ್ಷನ್ನಲ್ಲಿ ಗೆಟ್ ಸೆಟಪ್ ಆಫ್ ಟು ಲೈವ್ ಸ್ಟ್ರೀಮ್ ನೌ, ಡೋಂಟ್ ವರಿ, ಯು ವಿಲ್ ಹ್ಯಾವ್ ಎ ಚಾನ್ಸ್ ಟು ರಿವ್ಯೂ ಸೆಟ್ಟಿಂಗ್ ಬಿಫೋರ್ ಯುವರ್ ಲೈವ್ ಅಂತ ಮೊದಲನೇ ಆಪ್ಷನ್ನಲ್ಲಿದೆ. ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಮಗೆ ಮತ್ತೆ 2 ಆಪ್ಷನ್ನ ನೋಡ್ಲಿಕ್ಕೆ ಸಿಗುತ್ತೆ. ಆ ಆಪ್ಷನ್ನಲ್ಲಿ ನಮಗೆ ಮತ್ತೆ ಮೊದಲನೇ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ನಮಗೆ ಈ ಥರ ಒಂದು ಫೇಸು ಓಪನ್ ಆಗುತ್ತೆ. ಈ ಥರ ಮೇನ್ ಪೇಜ್ ಓಪನ್ ಆಯಿತು ಅಂದರೆ ನಮಗೆ ಆಲ್ಮೋಸ್ಟ್ ಲೈವ್ ಆಪ್ಷನ್ ಅನ್ಲಾಕ್ ಆಗಿದೆ ಅಂತ. ಆಮೇಲೆ ಬ್ಯಾಕ್ ಬಂದು ಯೂಟ್ಯೂಬ್ಗೆ ಹೋಗಿ ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈವ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ನಮಗೆ ಈ ಥರ ಎಕ್ಸ್ಪ್ಲೋರ್ ವರ್ಟಿಕಲ್ ಲೈವ್ ಅಂತ ಆಪ್ಷನ್ನು ಬಂದಿರುತ್ತೆ. ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ನಮಗೆ ಈ ಥರ ಲೈವ್ ಚಾರ್ಟ್ಸ್ ಮಾಡ್ಬೋದು. ಲೈವ್ ಆಪ್ಷನ್ನ ಈಗ ಅನ್ಲಾಕ್ ಆಯಿತು ನೋಡಿ. ಈ ಥರ ಚಾರ್ಟ್ ಬೇಕಾದರೂ ಮಾಡ್ಬೋದು, ಲೈವ್ ನೋಡ್ಬೋದು. ನಾವು 24 ಅವರ್ಸ್ ಒಳಗೆ ನಮ್ಮದು ಅನ್ಲಾಕ್ ಆಗುತ್ತೆ ಅಂತ. ಈ ಥರ ಮಾಡಿಕೊಂಡು ನಾವು ಲೈವಲ್ಲಿ ವಿಡಿಯೋ ಮಾಡಿ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಬೋದು. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.